ಪ್ರಕರಣ ಅದೆಲ್ಲ ಇವ್ರ ಮೇಲೆ ಇತ್ತು. ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು 5-6 ವರ್ಷಕ್ಕೆ ಮುಂಚೆಯಿಂದ ಎಲ್ಲ ಕರೆದಿತ್ತು. ಬಟ್ KJPಯಲ್ಲಿ ಯಾವುದಿಲ್ಲ, ಹೊರಗೆ ಯಾವುದು ಬೆಂಗಳೂರಲ್ಲೂ ತಮಿಳುನಾಡಲ್ಲಿ ಇವ್ರ ಮೇಲೆ ಇತ್ತು. KJPಯಲ್ಲಿ ಇವರು ಅಂಥ ಘಟನೆಗಳೆಲ್ಲ ನಡೆಸೋದಲ್ಲ. 5 ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವರು 5 ವರ್ಷದಿಂದ ಚೆಂದಾಗಿ ಬಾಳ್ತಾ ಇದ್ದಾರೆ. ಯಾವ ಪ್ರಕರಣಕ್ಕೂ ಹೋಗಲ್ಲ, ಯಾರು ತಂಟೆಗೂ ಹೋಗಲ್ಲ, ಮನೆ ಉಂಟು ಇವರು ಉಂಟು ಅಂತಿದ್ದಾರೆ. ಕಾಲು ಏಟಾಗಿದೆ, ಎಲ್ಲ ನಡೆಯೋಕ್ಕಾಗಲ್ಲ, ಸರಿಯಾಗಿ ಓಡಾಡೋಕ್ಕಾಗಲ್ಲ. ಅದು ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಒಂದು ಮಗು ಬಂದು ಹೆಣ್ಣು ಮಗು IAS ಓದ್ತಾ ಇದ್ದಾಳೆ, ಗಂಡು ಮಗು ಲಾಯರ್ಗೆ ಓದ್ತಾ ಇದ್ದಾನೆ. ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳು ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ. ಇವಾಗ ಸಮೀಪದಲ್ಲಿ ಒಂದು 4-5 ದಿವಸ ಮುಂಚೆಯಿಂದ 2 ಪೊಲೀಸ್ಗಳು, ಹಂಗಂದರೆ ಆಂಡರ್ಸನ್ಪೇಟೆ ಸಿಬ್ಬಂದಿ ಒಬ್ಬ ಮುರಳಿ ನಾಯಕ್ ಅಂತ, ಇದು ರಾಮಚಂದ್ರಪೇಟೆ ಸಿಬ್ಬಂದಿ ಮುರಳಿ ನಾಯಕ್, ಆಂಡರ್ಸನ್ಪೇಟೆ ಸಿಬ್ಬಂದಿ ಗೋಪಿ ಅಂತ, ಇವರಿಬ್ಬರು ಸೇರಿಕೊಂಡು ಇವ್ರು ನಾವಾಗ ಒಂದು ಕರೆಯೋದಂತೆ, ಬನ್ನಿ ಯಾವನಾದ್ರು ಇವನ್ನ ಸೇಟನ್ನು ತೋರಿಸಿ, ಇಲ್ಲಾಂದರೆ ಇವನು ಆಚಾರ್ಯಗಳನ್ನ ತೋರಿಸಿ, ನಮ್ಗೆ ಚಿನ್ನ ಒಡವೆ ಬೇಕಾಗಿದೆ ಈಸ್ಕೊಡಿ, ಏನು ಈ ನಡುವೆ ನಮ್ಮನ್ನು ಯಾವ್ದು ನೀನು ದೇವಸ್ಥಾನ ಇಲ್ಲ ಹಂಗೆ ಅಂತ ಬೆದರಿಕೆ ಇಲ್ಲ, ನೀನು ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಸುಳ್ಳು ಕೇಸ್ಗಳಾಗಿ ಒಳಗಾಗ್ತೀವಿ ಹಂಗೇನು ಬೆದರಿಕೆ ಕೊಡ್ತಾರೆ ಅಂತಂದು ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ. ನನ್ನ ಹೆಸರು ಶಶಿಕುಮಾರ್ ಅಂತ, ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು. ಸರಿ ಆಯ್ತಪ್ಪ, ಅವ್ರ ಮೇಲೆ ನಾವು ಪೊಲೀಸ್ ಅವರು ಅಂತೀಯ, ಕಾನೂನು ಪ್ರಕಾರ ಕ್ರಮ ಜರುಗಿಸೋಣ ಬನ್ನಿ ಅಂದ್ಬಿಟ್ಟು ಇವಾಗ ಮಾನವ ಹಕ್ಕು ಆಯೋಗದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವಾಗ DGP ಆಫೀಸ್ IGP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ನಾಳೆ KJPಯಲ್ಲಿ SP ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ. ಯಾಕಂದರೆ ಒಬ್ಬನು ಚೆಂದಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಳ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗಲ್ಲ, ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳ್ಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅಂಥವನ್ನ ಅವಕಾಶ ಮಾಡಿಕೊಡದೆ ಈ ಪೊಲೀಸ್ಗಳು ಮತ್ತೆ ನೀನು ಕಳ್ತನನೇ ಮಾಡಬೇಕು, ನೀನು ಇಂಥವೇ ಮಾಡಬೇಕಂತ ಇವನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಆರೋಪ. ಅದನ್ನು ಇವರು ಹೌದು ನಾನು ಕೇಳಿದೆ, ಅದು ಸುಳ್ಳುಗಿಲ್ಲಿ ಹೇಳ್ತೀಯಪ್ಪ, ಇಲ್ಲ ನಿಜವಾಗಿ ಸರ್ 3 ದಿನದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ, ನನಗೆ ಅದು ಇಷ್ಟ ಇಲ್ಲ, ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ಬೇಕಂತ ಹೇಳಿದ್ದಾರೆ. ಅದು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಹೇಳ್ತಾರೆ ಬನ್ನಿ ಒಂದು ನಿಮಿಷ ಅಪೇಲ್ ಸರ್ ನನ್ನ ಹೆಸರು. ನಾನು ಒಂದು 5 ವರ್ಷ 6 ವರ್ಷ ನಾನು ಯಾವುದೂ ಮಾಡಲ್ಲ, ಜಗಳಗಳ ಏನೂ ಮಾಡಲ್ಲ. KJPನಲ್ಲಿ ಆ ಥರ ಕೇಸು ಏನೇ ಇಲ್ಲ. ಸುಮ್ಮನೆ ಬರ್ತಾರೆ. ನನ್ನ ಮಗ ಲಾಯರ್ಗೆ ಓದ್ತಾ ಇದ್ದಾನೆ, ಮಗಳು IAS ಓದ್ತಾ ಇದ್ದಾಳೆ. ನಾನು ಯಾವ ಪರ್ಸನಿಗೆ ಹೋಗಲ್ಲ, ಮನೆಯಲ್ಲಿ ಇದ್ದೀನಿ, ಕಲ್ಸಕ್ಕೆ ಹೋಗ್ತಾನೆ. ನನ್ನ ಹೆಂಡತಿ ಮಾತ್ರ ಮನೇಲಿ ಇದ್ದಾರೆ. ಆವಾಗ ಬರ್ತಾರೆ, ಒಳಗಲ್ಲ ಹೋಗಿ ನೋಡ್ತಾರೆ, ಅಪ್ಪನ ಕರಿ, ಸರ್ಕಲ್ ಇನ್ಸ್ಪೆಕ್ಟರ್ ಕರಿತಾರೆ. ಅವರೆಲ್ಲ ಏನೋ ಕರೆಯಲ್ಲ. ಇನ್ಸ್ಪೆಕ್ಟರ್ ನಮ್ಮ ಏರಿಯಾ ಇನ್ಸ್ಪೆಕ್ಟರ್ನು ಏನೋ ಕರೆಯಲ್ಲ, ಇವರೇ ಬಂದು ಕರೀತಾರೆ. ನಾನು ಒಳಗಡೆ ತಗೊಂಡು ಹಾಕ್ಬಿಡ್ತೀನಿ, ಆಮೇಲೆ ನೀ ಆಚೆ ಕೂಡ ನೋಡೋಕ್ಕಾಗಲ್ಲ, ನಾವು ಬಿಟ್ಟರೆ ನೀವು ಹೋಗ್ಬೋದು, ನಮ್ಮದೇ ಇದೆಲ್ಲ ಟೇಷನ್ ಅಂತ ಅವ್ರು ಮುರಳಿ ಅವ್ರು ಗೋಪಿ ಹೇಳ್ತಾರೆ. ನಾನು ಹಿಂಗಿದ್ರೆ ನಾನು ಹೆಂಗೆ ಬದುಕೋದು ನನಗೆ ಗೊತ್ತಿಲ್ಲ. ನಾನು ಸತ್ತು ಹೋದ್ರೆ ಅವ್ರಿಬ್ಬರನ್ನೇ ಕಾರಣ. ಅದಕ್ಕೆ ಇಲ್ಲಿ ಬಂದು ನ್ಯಾಯ ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ. ನಾನು ಏನಂತ ಅವರು ಬಂದು ಅದೇ ಸುಮ್ಮನೆ ಬಾ ಸ್ಟೇಷನ್ಗೆ ಬಾ, ಇಲ್ಲಾಂದ್ರೆ ಒಂದು ಸೆಟಲ್ಮೆಂಟ್ ಮಾಡೋ, ಇಲ್ಲಾಂದ್ರೆ ಅಲ್ಲೇ ಕೇಸ್ ಒಂದು 3 ದಿವಸ 3 ತಿಂಗಳು 4 ತಿಂಗಳು ಕೇಸ್ ಇದೆ, ಅದೆಲ್ಲ ನಿನ್ನ ಮೇಲೆ ಹಾಕ್ಬಿಡ್ತೀನಿ. ನನ್ನ ಮೇಲೆ ಯಾಕೆ ಸರ್ ಹಾಕ್ನಿ? ಇಲ್ಲ, ನೀವು ಸ್ಟೇಷನ್ಗೆ ಬರಬೇಕು. ಸ್ಟೇಷನ್ಗೆ ಹೋಗಿ ಸಾಹೇಬ್ರು ನೋಡಿದ್ರೆ ನೀವು ಚೆನ್ನಾಗಿದೆಯಪ್ಪ, ಚೆನ್ನಾಗಿರೋ ಅವ್ರು ಹೇಳ್ತಾರೆ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್. ಇವ್ರು ಹೇಳ್ಬೇಕಾಯ್ತು ಈ ವಿಷಯ ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಸರ್, ಇವಾಗನೇ ಅವ್ರು ಬಂದು ಕೇಳ್ತಾ ಇರೋದು. ಅವ್ರ ಹತ್ರ ಹೋಗಿ ನೋಡ್ಬಿಟ್ಟು ನೀನು ಚೆನ್ನಾಗಿದ್ಯಾ, ಹಿಂಗೆ ಬಂದಿರೋ, ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ, ಹಂಗೆ ಇರೋನು ಅವರು ಹೇಳ್ತಾರೆ. ನಮ್ಮ ಆಂಡ್ರೇಶನ್ಪೇಟೆನವರು ಮಂಜುನಾಥ್ ಸಾರು ಹಂಗೆ ಹೇಳ್ತಾರೆ, ನೀನು ಚೆನ್ನಾಗಿದ್ಯಾ ಹಂಗೆ ಇರಂತ. ಇವ್ರು ಇಬ್ಬರು ಮಾತ್ರ ಒಂದು 9 ಟಾರ್ಚರ್ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ನಾನೇ ಇರಲ್ಲ, ನನ್ನ ಮಗನ ಕಾಲೇಜ್ಗೆ ಹೋಗ್ತಾಳೆ, ಮಗಳು ಕಾಲೇಜ್ಗೆ ಹೋಗ್ತಾಳೆ, ಮನೆಯಲ್ಲಿ ಹೆಂಡತಿ ಮಾತ್ರ ಇರ್ತಾರೆ. ಯಾವಾಗ ಮನೆ ಹತ್ರ ಬರೋದು, ಒಳಗಡೆ ಹೋಗಿ ನೋಡುವುದು, ಇದಾರ ಇಲ್ಲ ಅಂತ. ನಾನು ಏನೂ ಮಾಡಿಲ್ಲ. ಏನಿದ್ರೆ ಕುಡಿ ನಾನೇ ಬರ್ತೀನಿ ಸ್ಟೇಷನ್ಗೆ, ನಾನೇನು ಮಾಡ್ತಾ ಇಲ್ಲ. ನಾನೇನ ಸತ್ರೆ ಇವರಿಬ್ಬರನ್ನೇ ಕಾರಣ ಸರ್. ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನ್ಯಾಯ ಸಿಕ್ಕಿದಾಗ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನಾನು ಏನು ಕೊಡಿ ಅಂತ ಕೇಳ್ತಾರೆ ಮುರಳಿ ಅವರು. ಅದೇ ಬಾ ನೀ ಸ್ಟೇಷನ್ ಹತ್ರ ಬಾ. ಯಾರು ನನ್ನ ಮೇಲೆ ಆಗಿದ್ರೆ ನಾನು ಏನು ಮಾಡೋದು? ನಾನು ಮಕ್ಕಳು ಓದ್ಕೊಂಡು ನಾನು ಪಾರ್ಟಿ ಸೈಲೆಂಟ್ ಆಗಿದೆ. ನನ್ನ ಮೇಲೆ 6 ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ, ನನ್ನ ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು FIR ಆಗಿಲ್ಲ. ನಾನು ಸುಮ್ಮನೆ ಬಂದು ಹಿಂಗೆ ಬರ್ತಾರೆ. ಬೇರೆ ಹತ್ರ ಯಾರ ಹತ್ರ ಈಸ್ಕೊಡೋದು ಕೇಳ್ತಾರೆ. ನಾನು ಎಲ್ಲಿ ಸರ್ ಹೋಗಿ ಕೇಳ